ಪಾಂಡವಪುರ ತಾಲೂಕು ಪಟ್ಸ್ವಾಮನಹಳ್ಳಿ ಗ್ರಾಮದಲ್ಲಿ ಇವತ್ತು ಭಕ್ತಿಯುತವಾಗಿ ಭಗವಂತನ ಈ ಪುಣ್ಯ ಕಾರ್ಯಕ್ರಮವನ್ನ 103 ವರ್ಷಗಳ ಕಾಲ ಬಾಳಿ ಬದುಕಿದಂತ ಬೋರಮ್ಮನವರಿಗೋಸ್ಕರವಾಗಿ ಇವತ್ತು ನಾವೆಲ್ಲರೂ ಕೂಡ ಸಮರ್ಪಿಸ್ತಾ ಇದ್ದೇವೆ. ಶತಾಯುಷಿಯಾಗಿ ಬಾಳಿ ಬದುಕಿದಂತ ಈ ತಾಯಿ ಇಂತೆರಿಗೆ ಬರಲಾಗದಂತ ಒಂದು ಊರುಗೊರಟೋಗಿರುವ ಸಂದರ್ಭದಲ್ಲಿ ಯಾವ ಪೊತ್ತೆ ಮರಿಗೌಡರ ಕುಟುಂಬ ವರ್ಗದವರು ಮತ್ತು ಬಂಧು ಬಾಂಧವರು, ನೆಂಟರಿಷ್ಟಗಳು, 9 ಜನ ಮಕ್ಕಳು, ಮೊಮ್ಮಕ್ಕಳು, ಎಲ್ಲರೂ ನೂರಾರು ಮನೆತನದ ಈ ಒಂದು ಕುಟುಂಬ ಇವತ್ತು ತುಂಬಿದ ಬಳಗ ಇವತ್ತು ಈ 100 ವರ್ಷಗಳ ಮೇಲೆ ಬಾಳಿ ಬದುಕಿದಂತ ಈ ಶತಾಯುಷಿ ಬೋರಮ್ಮನವರ ಆತ್ಮಕ್ಕೆ ಮೋಕ್ಷವನ್ನು ಬಯಸುವಂತ ಈ ಪುಣ್ಯ ಕಾರ್ಯಕ್ರಮ ಇವತ್ತು ನಮ್ಮ ಪಟ್ಸ್ವಾಮನಹಳ್ಳಿ ಗ್ರಾಮದಲ್ಲಿ ಭಕ್ತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಇಷ್ಟು ಆಯುಷ್ಯವಂತರಾಗಿರೋದಕ್ಕೆ ಮುಂದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಏಕೆಂದ್ರೆ ಪರಮ ಪತಿವ್ರತೆಯಾಗಿ ಬಾಳಿ ಬದುಕಿ ಅಪಾರವಾಗಿರ್ತಕ್ಕಂಥ ಜೀವನದಲ್ಲಿ ಕಷ್ಟ, ದುಃಖ, ನೋವುಗಳೆಲ್ಲವನ್ನೂ ಕೂಡ ಅನುಭವಿಸಿ ಅನೇಕ ಮಕ್ಕಳನ್ನು ಹೆತ್ತು ಹೊತ್ತು ಮೊಮ್ಮಕ್ಕಳನ್ನು ನೋಡಿ, ಮರಿಮಕ್ಕಳನ್ನು ನೋಡಿ ಜೀವನದಲ್ಲಿ ಆನಂದವಾದಂತ ಆಯುಷ್ಯವಂತರಾಗಿ ಬಾಳಿ ಬದುಕಿದಂತ ಬೋರಮ್ಮನವರು ಸುತ್ತಮುತ್ತಲ ಗ್ರಾಮಗಳಿಗೆ ಹಿರಿಯರು ಅಂತ ಹೇಳಬಹುದು. ಒಂದು ಚಪ್ಪಾಳೆ ಹೊಡಿರಿ. ಇಂಥ ಮಹಾತಾಯಿಯ ಪುಣ್ಯ ದಿವಸವನ್ನ ಇವತ್ತು ನಮ್ಮ ಪಟ್ಸ್ವಾಮನಹಳ್ಳಿ ಗ್ರಾಮದಲ್ಲಿ ಇವರ ಉತ್ತರ ಕ್ರಿಯಾದಿ ಭೂಶಾಂತಿಯ ಪುಣ್ಯ ಕಾರ್ಯಕ್ರಮವನ್ನು ಆಚರಣೆ ಮಾಡಿ ಇವತ್ತು ಈ ತಾಯಿಗೋಸ್ಕರವಾಗಿ ಈ ಕಥಾಭಾಗವನ್ನ ತಾಯಿಗೆ ಗೀತ ನಮನವನ್ನು ನಾವೆಲ್ಲರೂ ಕೂಡ ಸಲ್ಲಿಸೋದ್ರ ಜೊತೆಗೆ ಆ ತಾಯಿ ಕೃಪೆಗೆ ಪಾತ್ರರಾಗ್ತಾ ಇದ್ದೇವೆ. ನಾವು ನೀವೆಲ್ಲರೂ ಕೂಡ ಇವರ ಆಶೀರ್ವಾದವನ್ನು ಪಡ್ಕೊಂಡಾಗ ನಮ್ಮ ಜನ್ಮ ಸಾರ್ಥಕ. ಅಂತ ಸಾರ್ಥಕಮಯವಾದ ಜೀವನವನ್ನ ಬಾಳಿ ಬದುಕಿದಂತ ಮಹತಾಯಿ ಬೋರಮ್ಮನವರು ಇವತ್ತು ಮಕ್ಕಳು, ಗಂಡು ಮಕ್ಕಳು, ಸೊಸೆಯಂದ್ರು, ಹೆಣ್ಣು ಮಕ್ಕಳು, ಅಳಿಯಂದ್ರು, ಮೊಮ್ಮಕ್ಕಳು ಎಲ್ಲರಿಗೂ ಕೂಡ ಇವರ ಆಶೀರ್ವಾದ ಸದಾ ತುಂಬಿರಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ, ಈ ಪುಣ್ಯ ಕಥೆಯನ್ನ ಈ ತಾಯಿಗೋಸ್ಕರವಾಗಿ ಸಮರ್ಪಿಸ್ತಾ ಈ ತಾಯಿಯ ಒಂದು ಮಮಕಾರ ನಮಗೆ ನಿಮಗೆಲ್ಲರಿಗೂ ಈ ತಾಯಿಯ ಆಶೀರ್ವಾದ, ಈ ಮಾತೃಶ್ರೀಯವರ ಆಶೀರ್ವಾದ ನಮ್ಮೆಲ್ಲರಿಗೂ ಸದಾ ತುಂಬಿರಲಿ ಅಂತ. ಹೇ ಶಂಕರ ದಯಾನಿದೆ ನಮ್ಮ ನಿಮ್ಮನೆಲ್ಲರ ನಗಲಿ ವೈಕುಂಠ ಸೇರಿದಿರ ಬೋರಮ್ಮನವರೇ. ನಿಮ್ಮ ಜನ್ಮ ಸಾರ್ಥಕವು ಅವ್ವ, ನಿಮಗೆ ಶರಣು ಶರಣಾರ್ಥಿ ಬೋರಮ್ಮನವರೇ. ಅಮ್ಮ ನಿಮಗೆ ಕೋಟಿ ನಮನಗಳು ಅಮ್ಮ. ಬೋರಮ್ಮನವರ ಪಾರ್ಕಿ ಗೋವಿಂದ ಗೋವಿಂದ, ಆಂಜನೇಯವರ ಗೋವಿಂದ ಗೋವಿಂದ, ಪಟ್ಸ್ವಾಮನಹಳ್ಳಿ ಮಾರಮ್ಮ ತಾಯಿ ಪಾರ್ಕಿ ಗೋವಿಂದ ಗೋವಿಂದ, ಮಾರಮ್ಮ ತಾಯಿ ಪಾರ್ಕಿ ಗೋವಿಂದ ಗೋವಿಂದ, ಪಟ್ಸ್ವಾಮನಹಳ್ಳಿ ಆಂಜನೇಯ ಸ್ವಾಮಿ ಪಾರ್ಕಿ ಗೋವಿಂದ ಗೋವಿಂದ, ನಾರಾಯಣ ಸ್ವಾಮಿ ಪಾರ್ಕಿ ಗೋವಿಂದ ಗೋವಿಂದ, ಕಾಲಭೈರವರ ಪಾರ್ಕಿ ಗೋವಿಂದ ಗೋವಿಂದ. ಈ ಕುಟುಂಬ ವರ್ಗದವರ ಪರವಾಗಿ ನಮಗೆ ನಿಮಗೆಲ್ಲರಿಗೂ ಕೂಡ ಆಶೀರ್ವಾದ ಸದಾ ತುಂಬಿರಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ವಾದ್ಯಗೋಷ್ಠಿಯವರೆಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಕೀಬೋರ್ಡ್ ವಾದಕರಾದಂಥ ಗುರುಕುಮಾರ್ ಅವರು, ತಬಲಾ ವಿದ್ವಾಂಸರಾಗಿರ್ತಕ್ಕಂಥ ಕಾರ್ತಿಕ್ ರವರು ಮತ್ತು ರಿದಮ್ ಪ್ಯಾಡ್ ಕಲಾವಿದರಾದಂಥ ಜೈ ಜಗದೀಶ್ ಅವರು ಮತ್ತು ತಾಳವಾದ್ಯ ಕಲಾವಿದರಾಗಿರ್ತಕ್ಕಂಥ ಲೋಕೇಶ್ ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ
ಚಪ್ಪಾಳೆ ಹೊಡೆದ್ರ ಮುಖಾಂತರವಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಎಲ್ಲರೂ ಈ ತಾಯಿಯ ಕೃಪೆಗೆ ಪಾತ್ರರಾಗೋಣ ಅಂತ ಈ ಪವಿತ್ರವಾದ ಪುಣ್ಯ ಕಾರ್ಯಕ್ರಮದಲ್ಲಿ ಭಕ್ತಿಯಿಂದ ಆಚರಣೆ ಮಾಡ್ತಾ ನಮಗೆ ನಿಮಗೆಲ್ಲರಿಗೂ ಈ ತಾಯಿ ಆಶೀರ್ವಾದ ಸದಾ ತುಂಬಿರಲಿ ಅಂತ ಈ ಸಂದರ್ಭದಲ್ಲಿ ಭಕ್ತಿಯಿಂದ ಬೇಡ್ತಾ ಕರ್ಪೂರ ಹಚ್ಚಿಯಲ್ಲಿ ಈ ದೇಹದಿಂದ ದೂರವಾದ ಏಕೆಯಾಮವೇ ಈ ಸಾವು ನ್ಯಾಯವೇ ಅಮ್ಮ ಸಾವು ನ್ಯಾಯವೇ ಆಧಾರ ಇನ್ನೆಂದು ಈ ಲೋಕ ನಂಬಿದೆ ಈ ದೇಹದಿಂದ ದೂರವಾದ ಏಕೆಯಾಮವೇ ಈ ಸಾವು ನ್ಯಾಯವೇ ಅಮ್ಮ ಸಾವು ನ್ಯಾಯವೇ ವಿಷಮದಾಗೆ ನ್ಯಾಯವೆಲ್ಲಿದೆ ಕಾಯುವ ದೈವ ಸಾವು ತರಲು ಎಲ್ಲಿ ರಕ್ಷಣೆ ತಾಯಿ ಹಾಲು ವಿಷಮದಾಗೆ ನ್ಯಾಯವೆಲ್ಲಿದೆ ಕಾಯುವ ದೈವ ಸಾವು ತರಲು ಎಲ್ಲಿ ರಕ್ಷಣೆ ಯಾವ ಪಾಪಕ್ಕೆ ಅವ್ವ ಸಾವು ಕಾದಿತು ಯಾವ ಪಾಪಕ್ಕೆ ನಿಮಗೆ ಸಾವು ಕಾದಿತು ಪರಮಾತ್ಮ ನ್ಯಾಯ ಬೇಡವೇ ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಆಧಾರ ಇನ್ನೆಂದು ಈ ಲೋಕ ನಂಬಿದೆ ಈ ದೇಹದಿಂದ ದೂರವಾದ ಏಕೆಯಾತ್ಮವೇ ಪೂಜೆಗಾಗಿ ಕಾದವು ಕಸವ ಸೇರಿದೆ ಬಾಳಿನ ಸಸಿ ಗುರಿನಲ್ಲೇ ಮಾಡಿ ಹೋಯಿದೆ ಪೂಜೆಗಾಗಿ ಕಾದವು ಕಸವ ಸೇರಿದೆ ಬಾಳಿನ ಸಸಿ ಗುರಿನಲ್ಲೇ ಮಾಡಿ ಹೋಯಿದೆ ಯಾವ ತಪ್ಪಿದೆ ಹೊರಮ್ಮ ಹೇಳಬಾರದೆ ಯಾವ ತಪ್ಪಿದೆ ಹೊರಮ್ಮ ಹೇಳಬಾರದೆ ಸರಿಯೇನು ಮೌನವೇನು ಈ ಸಾವು ನ್ಯಾಯವೇ ಈ ಸಾವು ನ್ಯಾಯವೇ ಆಧಾರ ಇನ್ನೆಂದು ಈ ಲೋಕ ನಂಬಿದೆ ಈ ದೇಹದಿಂದ ದೂರವಾದ ಏಕೆಯಾತ್ಮವೇ ಮಂತ್ರವಂತೆ ಅಮರ ದೇವಿಗೆ ಪರಮಾತ್ಮ ಪ್ರಾಣ ಜ್ಯೋತಿ ಮರಳಿದಾರೆಯ ಬೋರಮ್ಮನವರೇ ಅವ್ವ ಬೋರಮ್ಮನವರೇ ಅವ್ವ ಮಂತ್ರವಂತೆ ಅಮರ ದೇವಿಗೆ ಪರಮಾತ್ಮ ಪ್ರಾಣ ಜ್ಯೋತಿ ಮರಳಿದಾರೆಯ ಮರಳಿದಾರೆಯ ಪರಮಾತ್ಮ ಪ್ರಾಣ ಜ್ಯೋತಿ ಮರಳಿದಾರೆಯ ಪರಮಾತ್ಮ ಪ್ರಾಣ ಜ್ಯೋತಿ ಮರಳಿದಾರೆಯ ಈ ದೇಹದಿಂದ ದೂರವಾದ ಏಕೆಯಾತ್ಮವೇ
ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ, ಆಧಾರ ಇನ್ನೆಂದು ಈ ಲೋಕ ನಂಬಿದೆ. ಬೋರಮ್ಮನವರೇ ಅಮ್ಮ, ಇಂದಿರಾರಮಣ ಗೋವಿಂದ ಗೋವಿಂದ. ಇವತ್ತು ನಂಜುಂಡೇಶ್ವರನ ಪವಿತ್ರವಾದ ಪಾದ ಸೇರಿರತಕ್ಕಂಥ ನಂಜನಗೂಡು ಒಡೆಯನಾಗಿರ್ತಕ್ಕಂಥ ಶ್ರೀಕಂಠೇಶ್ವರನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇವತ್ತು ಮನದೇವರಾಗಿರ್ತಕ್ಕಂಥ ನಂಜುಂಡೇಶ್ವರ ಆ ದೇವಿರಮ್ಮ ತಾಯಿ ನಮ್ಮ ಬೋರಮ್ಮನವರ ಆತ್ಮಕ್ಕೆ ಮೋಕ್ಷವನ್ನು ಬಯಸಲಿ, ಅವರಿಗೆ ಮುಕ್ತಿಯನ್ನು ಕೊಡ್ಲಿ ಅಂತ ಇವತ್ತು ಮನದೇವರನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ತಾಯಿಯ ಒಂದು ಪವಿತ್ರವಾದ ಪುಣ್ಯ ದಿವಸ ಇವತ್ತು ಈ ತಾಯಿಗೋಸ್ಕರವಾಗಿ ಭೂಮಿಗೆ ಕೈಲಾಸವನ್ನು ಇಳಿಸಿದಂತ ಭೂಕೈಲಾಸ ಚರಿತ್ರೆ ಅಥವಾ ಆತ್ಮಲಿಂಗ ಪ್ರತಿಷ್ಠಾಪನೆ ಅಥವಾ ಗೋಕರ್ಣ ಮಹಾತ್ಮೆ ಅಥವಾ ಗಣಪತಿ ವಿಜಯ ಎಂಬತಕ್ಕಂಥ ತಾಯಿಗೆ ಕೈಲಾಸವನ್ನೇ ಬಯಸುವಂತ ಒಂದು ಪುಣ್ಯಕತೆ ಇವತ್ತು ನಂಜುಂಡೇಶ್ವರನ ಧ್ಯಾನ ಮಾಡಿ ನಾವೀಗ ಪ್ರಾರಂಭ ಮಾಡೋಣ. ಲೋಕವನ್ನು ಉಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ, ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ. ಶ್ರೀಕಂಠ ವಿಷಕಂಠ, ಶ್ರೀಕಂಠ ವಿಷಕಂಠ, ಲೋಕವನ್ನು ಉಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ, ಲೋಕವನ್ನು ಉಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ, ನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ, ಗತಿ ನೀನೆಂದರೆ ಓಡುತ್ತ ಬರುವ ಕರುಣಾಸಾಗರನೇ. ಶ್ರೀಕಂಠ ವಿಷಕಂಠ, ಶ್ರೀಕಂಠ ವಿಷಕಂಠ. ಕಂಠ ವಿಷಕಂಠ, ನಂಜುಂಡೇಶ್ವರನ ಬಾರಕ್ಕೆ. ಈ ಮಹಾಪವಿತ್ರವಾಗಿರ್ತಕ್ಕಂಥ ಪುಣ್ಯ ದಿವಸದಲ್ಲಿ ನಾವು ನೀವೆಲ್ಲರೂ ಕೂಡ ಭೂಕೈಲಾಸ ಚರಿತ್ರೆ ಅಥವಾ ಆತ್ಮಲಿಂಗ ಪ್ರತಿಷ್ಠಾಪನೆ ಅಥವಾ ಗೋಕರ್ಣ ಮಹಾತ್ಮೆ ಅಥವಾ ಗಣಪತಿ ವಿಜಯ ಎಂಬತಕ್ಕಂಥ ಈ ಭಕ್ತಿ ಪ್ರಧಾನವಾದ ಪುಣ್ಯಕತೆ ಇವತ್ತು ನಂಜುಂಡೇಶ್ವರನ ಮನೆತನದವರಾಗಿರ್ತಕ್ಕಂಥ ಇವರು ಬೋರಮ್ಮನವರು 103 ವರ್ಷಗಳ ಕಾಲ ಬಾಳಿ ಬದುಕಿದಂತ ಮಹಾತಾಯಿ ಇವರಿಗೆ ಕೈಲಾಸವನ್ನ ಮುಕ್ತಿಯನ್ನ ವೈಕುಂಠವನ್ನು ಕೊಟ್ಟು ಕಾಪಾಡ್ಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಭಕ್ತಿಯಿಂದ ಆಚರಣೆ ಮಾಡುತ್ತಿರುವ ಸಂದರ್ಭದಲ್ಲಿ ನಮಗೆ ನಿಮಗೆಲ್ಲರಿಗೂ ಕೂಡ ಶುಭ ಫಲಗಳನ್ನ ಪರಮಾತ್ಮ ಕೊಟ್ಟು ಕಾಪಾಡ್ಲಿ ಅಂತ ಇವತ್ತಿನ ಈ ಪುಣ್ಯ ಕಾರ್ಯಕ್ರಮ ಈ ತಾಯಿಗೋಸ್ಕರವಾಗಿ ಸಮರ್ಪಿಸ್ತಾ ನಮ್ಮ ಭಾರತ ದೇಶದ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಸಾವಿರಾರು ವರ್ಷಗಳಿಂದ ಇವತ್ತಿಗೂ ಕೂಡ ಇರ್ತಕ್ಕಂಥ ಮಹಾಪುಣ್ಯ ಭೂಮಿ ಲಂಕಾ ಎಂಬತಕ್ಕಂಥ ದೇಶ. ಆ ಲಂಕಾ ಎಂಬ ಹೆಸರನ್ನು ಕೇಳಿದಾಗ ನಮಗೆ ಜ್ಞಾಪಕಕ್ಕೆ ಬರೋದು ರಾಮಾಯಣ, ರಾಮಲಕ್ಷ್ಮಣ, ಆಂಜನೇಯ ಇದೆಲ್ಲ ಜ್ಞಾಪಕಕ್ಕೆ ಬರುತ್ತೆ, ರಾಮಾಯಣ ಜ್ಞಾಪಕಕ್ಕೆ ಬರುತ್ತೆ. ಆದರೆ
ರಾಮಾಯಣ ನಡೆಯುವುದಕ್ಕೆ ಮುನ್ನ ನಡೆದಂತಹ ಕಥೆಯೇ ಭೂಕೈಲಾಸ ಚರಿತ್ರೆ. ತಾಯಿಗೋಸ್ಕರವಾಗಿ ನಮ್ಮ ಕನ್ನಡ ನಾಡು ಕೈಲಾಸವಾದದ್ದು ನೋಡಿ. ಕೈಲಾಸವನ್ನೇ ತಾಯಿಗೋಸ್ಕರವಾಗಿ ಭೂಲೋಕಕ್ಕೆ ತಂದಿಟ್ಟಂತ ಮಹಾನುಭಾವನ ಕತೆ ಇವತ್ತು ಬೋರಮ್ಮನವರಿಗೆ ಕೈಲಾಸವನ್ನು ಬಯಸುವಂತ ಈ ಪುಣ್ಯ ದಿವಸ. ದಶಕಂಠಧನನಾಗಿರ್ತಕ್ಕಂಥ ರಾವಣ ಚತುರ್ದಶ ಭುವನಗಳಲ್ಲಿ ಕೀರ್ತಿಯನ್ನು ಪಡೆದ ಅಪ್ರತಿಮವಾದ ರಾಜ್ಯಭಾರವನ್ನು ಮಾಡುತ್ತಿರಬೇಕಾದ ಪ್ರಜೆಗಳ ಸುಖವೇ ನನ್ನ ಸುಖವೆಂಬುದಾಗಿ ನಂಬಿ ಶತಕೋಟಿ ಏಕಕಾಲದಲ್ಲಿ ಪೂಜೆ ಮಾಡಿದಂತ ಮಹಾನ್ ಶಿವ ಭಕ್ತ. ಕೈಲಾಸ ಅಂದ್ರೆ ಇವನಿಗೆ ಅತ್ತೆ ನಾವು ಕುಂದು ಕೊಡ್ತೇಲ್ಲ ಮಹಾಪ್ರಭು. ಬಲ 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 ವೈರಿಯ ಛಲದಿ ಪಿಡಿದು ಶಿರವ ಕಡಿದು ನೀರಳಿಸಿ ಹರೆಯುವ ವೈರಿಯ ಜಯಿಸುತ್ತೆ ದುರದಿ ನಡೆಯುವೆ. ಬಲ 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 ಪುರದಿಂದ ವೈರಿಯ ಛಲದಿ ಪಿಡಿದು ಶಿರವ